ಪುತ್ತೂರು ತಾಲೂಕು ಪುತ್ತೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ KM ರಾಮಮೋಹನ್ ಅಂತವರು ಏನು ರಸ್ತೆ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಅದು ಬಿದ್ದು ಮರಣ ಹೊಂದಿದ್ದಾರೆ. ಈ ವಿಚಾರದಲ್ಲಿ ಏನಪ್ಪ ಅಂದರೆ ಇದು ನಮ್ಮ ನೇರವಾಗಿ ಕಾಣ್ತಾ ಇರೋದು ಅಲ್ಲಿ ಗುತ್ತಿಗೆದವರಾಗಿರ್ಬೋದು ಮತ್ತು ಅಲ್ಲಿ ಅಧಿಕಾರಿಗಳು ಸಂಬಂಧಪಟ್ಟ PWD ಅಧಿಕಾರಿ ಆಗಿದ್ರು ಅವರ ನಿರ್ಲಕ್ಷ್ಯತೆಯಿಂದ KM ರಾಮಮೋಹನ್ ಅಂತವರು ಒಂದು ದುರ್ಮರಣ ಹೊಂದಿರುವಂಥದ್ದು. ನಾವು ಈ ಸಂದರ್ಭದಲ್ಲಿ ನಿಮ್ಮಂತ ಕೇಳ್ತಾ ಇರುವಂಥದ್ದು ಏನಂತಂದರೆ ನಿಮ್ಮ ಕೆಳ ಹಂತದ ಅಧಿಕಾರಿಗಳಿಗೆ ಯಾವುದೇ ರೀತಿ ಕಾಮಗಾರಿ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮೊದಲೇ ಏನಿರ್ತವೆ ನಿಯಮಾವಳಿಗಳು, ಅಂದರೆ ರಸ್ತೆ ಬದಿ ಯಾವುದೇ ರೀತಿ ಕಾಮಗಾರಿ ನಡೀಬೇಕಾದ್ರೆ ಅದಕ್ಕೆ ಅಡೆತಡೆಗೆ ಯಾವುದೇ ರೀತಿ ಗೋಡೆಗಳು ಹಾಕುವಂಥದ್ದು ಮತ್ತು ರಾತ್ರಿ ವೇಳೆ ಬರುವಂಥವ್ರಿಗೆ ಅದು ಜನಗಳು ಗೊತ್ತಾಗಬೇಕು ಇಲ್ಲಿ ಕಾಮಗಾರಿ ನಡೀತಾ ಇದೆ ಅಂತ, ಅದನ್ನೆಲ್ಲ ಅಳವಡಿಸೋದಕ್ಕೆ ನೀವು ಹೇಳ್ಕೊಟ್ಟಿದ್ದೀರಾ ಮತ್ತು ಏನೆಲ್ಲ ಅಳವಡಿಸಬೇಕು ಅನ್ನೋದು ನಾನು ತಮ್ಮ ಹತ್ರ ಕೇಳ್ತೀನಿ ಸರ್. ಪ್ರಗತಿಯಲ್ಲಿದೆ ಅಂತಂದ್ಬಿಟ್ಟು ಸೂಚನಾ ಫಲಕ ಅಳವಡಿಸಬೇಕಾಗ್ತದೆ. ಸರಿ, ಸೂಚನಾ ಫಲಕ ಅಳವಡಿಸಿ ಗುತ್ತಿಗೆದಾರರಾದವರು ಕಾಮಗಾರಿನ ಯಾರಿಗೂ ತೊಂದರೆ ಆಗಿರೋ ಥರ ಮಾಡಬೇಕಾಗ್ತದೆ. ಇದು ಬೇಸಿಕ್ ಪ್ರಿಕಾಷನರಿ ಮೆಷರ್ಸ್. ಮತ್ತು ಅವ್ನು ಹಾಕ್ಬೇಕಾಗಿರೋದು ಒಂದು ಕಾಷನ್ ಟೇಪ್ ಕೂಡ ಹಾಕಬೇಕು, ಮತ್ತು ತುಂಬ ಟ್ರಾಫಿಕ್ ಇದ್ದ ಕಡೆ ಡೈವರ್ಷನ್ ಕೂಡ ಮಾಡಬೇಕಾಗ್ತದೆ. ಆಮೇಲೆ ಇದು ಹಗಲು ರಾತ್ರಿ ಎರಡೂ ಟೈಮಲ್ಲೂ ಕಾಣೋಂಗೆ ಹಾಕಬೇಕಾಗಿರೋದು ಬೇಸಿಕ್ ಪ್ರಿಕಾಷನರಿ ಮೆಷರ್ಸ್. ಸರ್ ಅದಕ್ಕೆ ವರ್ಕ್ ಆರ್ಡರ್ ಆಗಲಿ ಮತ್ತು ಅದು ಕಾಮಗಾರಿ ನಡೆಯೋಕ್ಕಿಂತ ಮುಂಚೆನೇ ಯಾವ್ಯಾವ ಹಂತದಲ್ಲಿ ಮತ್ತು ಎಷ್ಟು ಅಮೌಂಟದಲ್ಲಿ ನಾಮಫಲಕ ಏನಿದೆ ಅದನ್ನು ಅಳವಡಿಸಬೇಕು, ಅವ್ರು ಅಳವಡಿಸಿದ್ದಾರೆ ಸರ್ ಆ ಒಂದು ಸಂದರ್ಭದಲ್ಲಿ? ಮಾಹಿತಿ ಇಲ್ಲ ಸರ್, ಸಂಬಂಧಪಟ್ಟವ್ರು ನಾನು ವಿಚಾರಿಸ್ತೀನಿ. ಅದನ್ನು ದಯಮಾಡಿ ವಿಚಾರಣೆ ಮಾಡಿ. ಯಾವುದೇ ರೀತಿ ಮಾಹಿತಿನೂ ಅವ್ರು ಕೊಟ್ಟಿಲ್ಲ, ಅದು ಯಾವ ರೀತಿ ಕಾಮಗಾರಿ ಅಲ್ಲಿ ಯಾವ ರೀತಿ ಕಾಮಗಾರಿ ಅನ್ನೋದನ್ನು ಅವ್ರು ಮಾಹಿತಿ ಕೊಟ್ಟಿಲ್ಲ. ಮತ್ತು ಇವರ ಸಂದರ್ಭದಲ್ಲಿ ಕೇಳೋರೆ ವರ್ಕ್ ಆರ್ಡರ್ ಇದೆಯಾ ಅಂತ. ವರ್ಕ್ ಆರ್ಡರ್ ಕೊಡ್ತೀನಿ ಅಂದ್ಬಿಟ್ಟು ಮಂಡ್ಯ ಬಂದೆ, ಮಂಡ್ಯದಿಂದ ಮೈಸೂರಿಗೆ ಹೋದೆ, ಈ ಥರದಲ್ಲಿ ಒಂದು ಕುಂಟು ನೆಪಗಳನ್ನ ಹೇಳ್ಕೊಳ್ತಾ ಬಂದಿದ್ದಾರೆ ಸರ್. ಈ ಸಂದರ್ಭದಲ್ಲಿ ನಾನು ಮೊದಲೇ ಹೇಳ್ದಂಗೆ ನೇರವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ತೋರಿರುವಂಥದ್ದು. ನೀವು ಅವ್ರ ವಿರುದ್ಧವಾಗಿ ಸರಿಯಾದ ಒಂದು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತು ಅವ್ರನ್ನೇ ಹೊಣೆಗಾರಿಕೆ, ಇನ್ಯಾರೂ ಅಲ್ಲ, ಯಾವುದೋ ಸರ್ಕಾರದಿಂದ ಬರುತ್ತೆ ಇನ್ನೊಂದು ಮತ್ತೊಂದು ಬರುತ್ತೆ ಅಲ್ಲ, ಅವ್ರನ್ನೇ ಹೊಣೆಗಾರಿಕೆ ಮಾಡಬೇಕು. ಮತ್ತು ಈಗ TM ರಾಮು ಅವ್ರಿಗಾದಂಗೆ ಮತ್ತೆ ಇನ್ಯಾರಿಗೂ ಅದು ಆಗಕ್ಕೆ ಕೂಡ್ದು. ಆಗೋಕ್ಕಿಂತ ಮುಂಚೆನೇ ನೀವು ಅವರು ಸ್ವಲ್ಪ ಬರೀ ಮದ್ದೂರು ತಾಲೂಕು ಸಂಬಂಧಪಟ್ಟಂಗೆ ಅಷ್ಟೇ ಅಲ್ಲ, ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲ ತಾಲೂಕು ಸಂಬಂಧಪಟ್ಟಂಗೆ ಯಾವುದೇ ಕಾಮಗಾರಿ ಆಗೋಕ್ಕಿಂತ ಮುಂಚೆ ಮೊದಲೆಲ್ಲ ಏನೋ ನಿಯಮಾನುಸಾರಗಳನ್ನ ಪಾಲನೆ ಮಾಡಬೇಕು, ಅದನ್ನು ಮಾಡಿ ಅನ್ನೋ ಥರದಲ್ಲಿ ನೀವು ತಿಳುವಳಿಕೆ ಕೊಡಬೇಕು, ನೋಟಿಸ್ ಕೊಡಬೇಕು. ಇಷ್ಟು ನಾನು ಮುಂದಿನ ವಿಚಾರನ ತಿಳಿಸ್ತಾರೆ, ಅದಾದಮೇಲೆ ಮತ್ತೆ ನಾನು ಮಾತಾಡ್ತೀನಿ ಸರ್. ನಮಸ್ಕಾರ ಬಂಧುಗಳೇ. ಇವತ್ತು ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ಯೋಗೇಶ್ ಮಾತಾಡ್ತಾ ಇರೋದು. ಹಾಗೆ ಈಗ ಮಂಡ್ಯ ಜಿಲ್ಲಾ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ AWR ಆದಂಥ ಸತೀಶ್ ಸರ್ ಅವ್ರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಕಾಂಟ್ರಾಕ್ಟ್ ಕೆಲಸ ಕೊಡುವಂಥ ನೀವು ಯಾವ ಕಾಂಟ್ರಾಕ್ಟ್ ಕೊಡ್ತೀರಿ ಅವ್ರಿಗೆ, ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೆ ಸಾರ್ವಜನಿಕರು ಓಡಾಡುವಂಥದ್ದೇ ಒಂದು ಮಾರ್ಗದರ್ಶನೆಯನ್ನು ಕೊಡಬೇಕಾದದ್ದು, ಅದನ್ನು ಅವರು ಉಪಯೋಗಿಸಿಲ್ಲ ಸರ್. ಎರಡನೇದು, ಅವರು ಎಲ್ಲೇ ಯಾವುದೋ ಒಂದು ಚರಂಡಿಗಳು ಮತ್ತು ಒಂದು ಯಾವ್ದಾದ್ರು ಒಂದು ಕ್ಷೇತ್ರಗಳನ್ನು ಬಿಲ್ಡಿಂಗ್ಗಳನ್ನು ಕೆಲಸ ಮಾಡ್ತೀನಿ ಅಂದರೆ ಆ ಬಿಲ್ಡಿಂಗ್ಗೆ ಒಂದು ತಡೆಗೋಡೆಗಳನ್ನು ಹಾಕಬೇಕು, ಆ ತಡೆಗೋಡೆನೂ ಹಾಕಿಲ್ಲ. ಆದರೆ ಇವತ್ತು ರಾಮು ಅನ್ನುವಂಥ ವ್ಯಕ್ತಿ ಆ ತಡೆಗೋಡೆ ಇದ್ದಿದ್ರೆ ಒಂದು ಪ್ರಾಣ ಉಳಿತಿತ್ತು, ಆದರೆ ತಡೆಗೋಡೆ ಹಾಕಿಲ್ಲ. ಆ ಸಂದರ್ಭದಲ್ಲಿ ಅವರು ಹೋಗಿದ್ದಾಗ ಅಲ್ಲಿ ಕಾಣ್ತಿರ್ಲಿಲ್ಲ ಹಳ್ಳ, ಆ ಹಳ್ಳಕ್ಕೆ ದಡಾರ್ ಬಿದ್ದು ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು. ಆದರೆ ಅವತ್ತಿನ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ನಮ್ಮ KRS ಪಕ್ಷರು ನೀವು ಕಾಂಟ್ರಾಕ್ಟ್ ಎಷ್ಟು ಲಕ್ಷಕ್ಕಾಗಿದೆ, ಯಾವ ಅನುದಾನದಲ್ಲಾಗಿದೆ, ಈ ಕೆಲಸ ಹೆಂಗ್ ಮಾಡ್ತಾ ಇದ್ರಿ, ಯಾವ ರೀತಿ ಸರ್ಕಾರದಿಂದ ಆದೇಶ ಕೊಟ್ಟಿದೆ ಅದನ್ನ ಕಾಪಿ ಕೊಡು ಅಂದ್ರೆ ಇಲ್ಲಿವರೆಗೂ ಸಹ ಕಾಪಿಯನ್ನು ತಲುಪಿಸಿಲ್ಲ. ಅಂದ್ರೆ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಅಕ್ರಮ ಕೆಲಸವೇನೋ ಅನ್ನೋದು ನಮ್ಗೆ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಇವತ್ತೆಲ್ಲ ನೋಡಿರ್ತೀವಿ, ಸಾರ್ವಜನಿಕರು ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬುಟ್ಟಿ ಬೇರೆ ಕಡೆಯಿಂದ ಕೆಲಸ ಮಾಡ್ಕೊಡ್ಬೇಕು, ಅವ್ರು ಓಡಾಡಿಕೆ ಅನುಕೂಲ ಮಾಡ್ಕೊಡ್ಬೇಕು. ಇವ್ಯಾವನೂ ಮಾಡಿಲ್ಲ ಸರ್. ಮುಂದಿನ ದಿನಗಳೆಲ್ಲ ಕ್ರಮ ತಗೋಬೇಕು. ಮತ್ತು ಈಗ ರಾಮುಗೆ ಏನು ಆ ಸಂದರ್ಭದಲ್ಲಿ ಮಾತಾಡಿದ್ರು ಅವ್ರಿಗೇನಾದ್ರು ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು 50 ಲಕ್ಷ ಆಗ್ಬೋದು, ಏನು ಅವ್ರಿಗೆ ಪರಿಹಾರದ ಕೊಡಬೇಕು ಅಂತ ಒಂದು ಘೋಷಣೆ ಹಾಕಿದೆಯಾ, ಆ ಪರಿಹಾರವನ್ನು ನೀವು ಬಿಡುಗಡೆ ಮಾಡಿಕೊಡ್ಬೇಕು. ಆ ಕುಟುಂಬ ಕೊರಗುವಂಥದ್ದಾಗಬಾರ್ದು. ಆ ಕುಟುಂಬದಿಂದ ರಾಮನಿಂದ ಅವ್ರ ಕುಟುಂಬ ಎಲ್ಲ ಬದುಕ್ತಿತ್ತು, ಆ ಬದುಕುವಂಥದ್ದಿಗೆ ಇವತ್ತು ಯೋಚನೆ ಮಾಡ್ಕೊತಿದೆ. ಅಂತ ಪರಿಸ್ಥಿತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗಬಾರ್ದು. ದಯಮಾಡಿ ಅಂತ ಅವಕಾಶ ಕೊಡದಂಥ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಆಗಬೇಕು. ಅದು ಕಾಮಗಾರಿ ಹಂಗೆ ನಿಂತಿದೆ ಅಂತ ಕೆಲಸ ನಡೀತಾ ಇಲ್ಲ ಸರ್. ಈಗ ಕಾಮಗಾರಿ ಕೆಲಸ ಮುಗಿಬೇಕು, ಯಾವ ರೀತಿ ಅವ್ರಿಗೆ ಓಡಾಡಿಕೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅದು ಮಾಡಿಕೊಡ್ಬೇಕು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಈಗ ಅದ್ರ ಬಗ್ಗೆ ವಿಚಾರವಾಗಿ ನಿಮಗೆ ಗೊತ್ತಿರ್ಬೋದು ಸರ್, ಮದ್ದೂರು ವಿಚಾರವಾಗಿ ಆಕ್ಸಿಡೆಂಟ್ ಆಗಿರೋದು ಅಷ್ಟು ಗೊತ್ತು. ಈಗ ಡಬಲ್ ಇವ್ರಿಗೆ ಮಾಹಿತಿ ಗೊತ್ತಾ ಇಲ್ವಾ ಸರ್? ಡಬಲ್ ಇವ್ರಿಗೆ ಮಾಹಿತಿ ಗೊತ್ತೋ ಇಲ್ವೋ? ನಮ್ಗೆ ಗೊತ್ತಿರ್ತದೆ. ಈಗ ಅವ್ರು ಇರೋದು ಏನು ಇದು ಮಾಡಿದ್ರು ಇವಾಗ ಮನೋಜ್ ಮತ್ತು ಇದರಲ್ಲಿ ಏನೇನು ಆ್ಯಕ್ಷನ್ ತಗೋಬೇಕು ಅವರು ತಗೋತಾ ಇದ್ದಾರೆ. ಮತ್ತು ಕಾಮಗಾರಿ ಫಿನಿಶ್ ಮಾಡೋದಕ್ಕೂ ಬೇಗ ಮಾಡಬೇಕು. ಜೊತೆಗೆ ಈಗಲಿಂದನಾದ್ರೂ ಬೇಸಿಕ್ ಪ್ರಿಕಾಷನರಿ ಮೆಷರ್ಸ್ ಕೂಡ ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗಳಿಗೆ
ಆಲ್ರೆಡಿ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ಪ್ರಿಕಾಷನರಿ ಮೆಷರ್ಸ್ ತಗೊಂಡೇ ಮಾಡಬೇಕು ಅಂತ ಅಲ್ಲಿನ ಇರುವಂತ ಬೇಜವಾಬ್ದಾರಿ ಅಧಿಕಾರಿಗಳು ವಿರುದ್ಧ ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾಕೆಂದ್ರೆ ಒಂದು ಪ್ರಾಣ ಆಗಿದ್ದಾರೆ, ಅವ್ರ ಹಿಂದೆ ಪ್ರಾಣ ಹೋಗ್ಬೇಕು, ಅವರೇ ಹೊಣೆ, ಇನ್ಯಾರು ಅಲ್ಲ. ಪ್ರಾಣ ಅನ್ನೋದಕ್ಕಿಂತ ಅಧಿಕಾರಿಗಳು ಕೊಲೆ ಮಾಡಿರೋದು ಕೊಲೆಗೆ ಸಮ. ಅದಕ್ಕೆ ಅವ್ರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಬೇಕು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಎಚ್ಚರಿಕೆ ಆಗ್ಬೇಕು. ಈ ತರ ಕೆಲಸ ಮಾಡಿದ್ರೆ ಈ ತರ ಆಗುತ್ತೆ ಅನ್ನೋ ಎಚ್ಚರಿಕೆ ನಾವು ಕೊಡ್ತಾ ಇದ್ದೇವೆ. ಹಾಗೆ ನಿಮ್ಮ ಇದನ್ನು ಕೆಲಸ ಇದೆ ಮುಖವಾಡಿದೆ, ಕೆಲಸ ಮಾಡಿ ಎಷ್ಟು ದಿನ ಆಯ್ತು ಸರ್? ಮುಗೀತು ಸಾಂಬಾರು ತಿಂಗಳು ಆಗಿದೆ. ಆಯ್ತು. ಇವಾಗ ನೀವು ಹೇಳಿದ್ರಿ ನಾಮಫಲಕ ಹಾಕಿ ಕೆಲಸ ಮಾಡ್ಬೇಕಂತ ಹೇಳಿದ್ರಿ, ಅದಕ್ಕೆ ನೀವೇ ಇಂಜಿನಿಯರು. ಈಗ ಯಾಕೆ ಕೆಲಸ ಮಾಡಿ ನಾಮಫಲಕ ಹಾಕ್ಸಿಲ್ಲ ನೀವು? ಕೆಲಸ ಪೂರ್ಣ ಆಗಿದೆ ಅನ್ನೋದು ಯಾಕೆ ಇದಾಕ್ಬೇಕಲ್ಲ, ಬೋರ್ಡ್ ಹಾಕ್ಬೇಕಲ್ಲ. ಎಷ್ಟು ಕೆಲಸ ಆಗದೆ ಯಾರು ಇದಾದ್ಮೇಲೆ ಈ ಗ್ರಾಮಕ್ಕೆ ಇಷ್ಟು ಅನುದಾನ ಮುಗಿದಾದ್ಮೇಲೆ ಅಲ್ಲ, ಫಸ್ಟೇ ಹಾಕ್ಬೇಕು. ನಾವು ನಿಮ್ಗೆ ಒಂದ್ಸಲ ಫೋನ್ ಮಾಡಿ ಹೇಳ್ದೋ, ಕೆಲಸ ನಡಿಬೇಕಾದ್ರೆ ಯಾರು ಕಾಂಟ್ರಾಕ್ಟರ್ ಇದಕ್ಕೆ ಎಷ್ಟು ರಿಲೀಸ್ ಆಗಿದೆ, ಅವ್ರ ಹೆಸರು ಏನು, ಫೋನ್ ನಂಬರ್ ಹಾಕ್ಬೇಕಂತ ಹೇಳ್ದು. ಆದ್ರೂ ನೀವೇ ಅದಕ್ಕೆ ನೀವೇ ಇಂಜಿನಿಯರು 2 ಬಾರಿ 3 ಬಾರಿ ಬಂದು ಎನ್ಕ್ವೈರಿ ಮಾಡಿದ್ರಿ, ಯಾಕೆ ಬೋರ್ಡ್ ಹಾಕಿಲ್ಲ? ಈಗ ಮದ್ದೂರು ಆಯ್ತು, ಅದು ಮದ್ದೂರು ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರಿ. ಈಗ ನಿಮಗೆ ಇರುವಂತ ನೀವೇ ಇಂಜಿನಿಯರು, ಏನಕ್ಕೆ ಹಾಕಿಲ್ಲ ಬೋರ್ಡಲ್ಲಿ? ಪ್ರಿಕಾಷನರಿ ಬೋರ್ಡ್ಗಳನ್ನ ಹಾಕೊಂಡು ಮಾಡ್ತೀವಿ. ಕಾಮಗಾರಿ ವಿವರ ಇರುವಂತ ಬೋರ್ಡ್ ಹಾಕಿದ್ರೆ ಅದು ಎಲ್ಲಿವರೆಗೂ ಅದು ನಮ್ಮ ಇದರಲ್ಲಿ ಅಗತ್ಯ ಅದು ಇನ್ನು ಮುಂದಕ್ಕೆ ಅದು ಅಳವಡಿಸೋದಕ್ಕೆ ನಾವು ಸೂಕ್ತ ಎಲ್ಲ ಕೆಲಸ ಮಾಡಲೇ ಇರುವ ಅದನ್ನ ಮಾಡಿಲ್ಲ. ಅದು ನಮ್ಮ ಯೋಜನೆಯಲ್ಲಿ ಆ ಥರ ಹಾಕಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇವ್ರು ಹೇಳ್ತಾರೆ ಕಾಮಗಾರಿ ವಿವರದ ಬೋರ್ಡು, ಪ್ರಿಕಾಷನರಿ ಮೆಷರ್ಸ್ ಬೋರ್ಡ್ ಅಲ್ಲ. ಇವಾಗ ಕಾಮಗಾರಿ ವಿವರ ಬೋರ್ಡಲ್ಲಿ ಏನೆಲ್ಲ ದಯವಿಟ್ಟು ಹೇಳಿ ಮಾಹಿತಿಗಳು ಏನಿರ್ತದೆ ಅಂತ ಕಾಮಗಾರಿ ಹೆಸರು ಮತ್ತೆ ಅದಕ್ಕೆ ಯಾವಾಗ ಅನುದಾನ ಬಂತು, ಎಷ್ಟು ಅನುದಾನ ಇದೆ, ಅದಕ್ಕೆ ಗುತ್ತಿಗೆದಾರ ಯಾರು, ಯಾವಾಗ ಶುರು ಮಾಡಬೇಕು, ಯಾವಾಗ ಮುಗಿಬೇಕು ಅಷ್ಟು ಮಾಹಿತಿ ಇರ್ತದೆ. ಆಯ್ತು, ಅದನ್ನ ನಾವು ಹಾಕೋದಕ್ಕೆ ನಮ್ಗೆ ಏನು ಆಗೋಗ್ಬಿಟ್ರೆ ನಾವು ಯಾರನ್ನ ಕೇಳೋದಲ್ಲಿ ಬೋಲ್ಡ್ ಇದೆ ಅಂದ್ರೆ ಮಾಡ್ಬಿಟ್ಟೆ 10 ಲಕ್ಷ ಮಾಡ್ಬಿಟ್ಟು 50 ಲಕ್ಷ ಬೇಕಾದ್ರೆ ಯಾರನ್ನ ಕೇಳೋದು ನಾವು? ಮುಂದಕ್ಕೆ ನಾವು ಅದು ಮಾಡ್ತೀವಿ. ವಿಕಾಸದ ಬೋರ್ಡ್ಗಳ ಬಗ್ಗೆ ನೀವೇನು ಹೇಳಿದ್ದೀರಿ ಅದನ್ನು ಅದು ಪ್ರತಿಯೊಬ್ಬ ಇಷ್ಟೇ ಆಗಿರೋ ಕೆಲಸಕ್ಕೆ ಆಗಿರ್ಬೋದು, ಈಗ ನಡೀತಾರ ಕೆಲಸಕ್ಕೆ ಆಗಿರ್ಬೋದು, ಅದು ಆಕೆ ಮಾಡಬೇಕು. ಕಾಮಗಾರಿ ವಿವರ ಇನ್ನು ಮುಂದೆ ಎಲ್ಲ ಹಾಕಿದ್ರೆ ದುಂಡಳ್ಳಿ ಎಲ್ಲ ನಾವು ಖುದ್ದಾಗಿ ಭೇಟಿ ಮಾಡೋದು ಸವಾಲು ಇಟ್ಕೊಂಡು ಏನಿಲ್ಲ ಅಲ್ಲಿ ಎಲ್ಲ ಏನು ನಿಬಂಧನೆಗಳು ಏನಿಲ್ಲ ಅಲ್ಲಿ. ಸರ್, ಇವಾಗ ಒಂದು ಏನಿದೆ ಕಾಮಗಾರಿ ಸಂಬಂಧಪಟ್ಟಂಗೆ ನಮಗೆ ವರ್ಕ್ ಆರ್ಡರ್ ಬೇಕಿದೆ. ಜೊತೆಗೆ ಅದು ಯಾವ ಅನುದಾನದಲ್ಲಿ ಎಷ್ಟು ಬಜೆಟಲ್ಲಿ ಬಂದಿದೆ ಅನ್ನೋದ್ರದ್ದು ಸ್ವಲ್ಪ ನಮಗೆ ಇವತ್ತಿಗೆ ಬೇಕು. ಯಾಕೆಂದ್ರೆ ನಾವು ಅವತ್ತಿಂದ ಕೇಳ್ತಾ ಇದ್ವಿ, ಅಧಿಕಾರಿಗಳು ಆ ಕಚೇರಿಗಳಿಗೆ ಅದೇನು ದನ ಕಾಯಿಸಕ್ಕೆ ಬಂದು ಕೂತ್ಕೊಳ್ತಾ ಇದ್ದಾರೆ, ಏನಕ್ಕೆ ಅಂತ ಕೂತ್ಕೊಂಡು ನಮ್ಗೆ ಅರ್ಥ ಆಯ್ತಲ್ಲ. ದಯಮಾಡಿ ಈಗ ನೀವು ಮೇಲಧಿಕಾರಿಗಳಾಗಿರೋದ್ರಿಂದ ನಮಗೆ ಅದನ್ನ ತಲುಪಿಸೋ ವ್ಯವಸ್ಥೆ ಮಾಡಿ. ಮಾಹಿತಿ ಅದು ಮಿನಿಸ್ಟರ್ ಯಾರು ಅಂತ ಹೆಸರು ನಮಗೆ ಸರಿಯಾದ ಅದೊಂದು ಇವರು ಗ್ರಾಮ ಯಾರು ಸಾವನ್ನಪ್ಪಿದ್ದಾರೋ ಅವ್ರ ಮಗ ಆಗಿದ್ದಾರೆ, ಅವರು ನಿಮಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲೂ ಕೊಡ್ತೀರಿ ಮೇಡಮ್. ಅಧಿಕಾರಿಗಳ ಎಚ್ಚರಿಕೆ ಕೊಟ್ಟಿದ್ದೇವೆ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಗ್ಬಾರ್ದು. ಸರ್, ದಯಮಾಡಿ ಇವಾಗ ನಮ್ಮೂರಿಗೆ ಅದನ್ನು ತಲುಪಿಸಿ. ಎಷ್ಟು ಅನುದಾನದಲ್ಲಿ ಅದು ನಡೀತದೆ ಕಾಮಗಾರಿ ಮಾಹಿತಿ ಮಧ್ಯಾಹ್ನಕ್ಕೆ ಫೋನ್ ಮಾಡಿ ಹೇಳ್ತಾರೆ. ಗೌಡ್ರೆ ಸುಮ್ಮನೆ ಬಂದಿರೋದು ಇಮಿಡಿಯೇಟ್ ಕೊಡ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು 4-5 ಎಲ್ಲ ವರ್ಕ್ ಕಾರ್ಡ್ ಆಗಿರ್ತಕ್ಕಂಥದ್ದು ಯಾವ ಅವತ್ತು ಅಡ್ಡಿಲ್ಲ, ಗುತ್ತಿಗೆದಾರ ಯಾರು, ಎಷ್ಟು ಅಮೌಂಟ್ ಆಗಿದೆ, ಯಾವ ಅನುದಾನದಲ್ಲಿ ಆಗಿದೆ, ಇಷ್ಟು ಮಾಹಿತಿಯನ್ನ ನಮಗೆ ಅಲ್ಲ ನಾಳೆ ಎಲ್ಲ ಇನ್ನೆರಡು ನಿಮಿಷ ನನಗೆ ಇವಾಗ ಬೇಕಿದೆ ಸರ್ ಅದ್ರ ಮಾಹಿತಿ. ಜೊತೆಗೆ ಮತ್ತು ಅವ್ರ ಮೇಲೆ ಏನು ಶಿಸ್ತು ಕ್ರಮ ಜರುಗಿಸ್ಬೇಕು ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಜರುಗಿಸ್ಬೇಕು. ಅದನ್ನು ನೀವು ಹೇಳ್ತೀರಾ? ಯಾವಾಗ ಹೇಳ್ತೀರಾ ಸರ್? ಅವರು ನೀವು ಜರುಗಿಸಿಲ್ಲ ಅಂದ್ರೆ ಸರ್ ಮುಂದಿನ ಹೋರಾಟ ಮಾಡಬೇಕಾಗುತ್ತೆ. ನಾವು ಏನ್ ಪರಿಹಾರ ನಮಗೆ ಕುದುರಬೇಕಾಗ್ತದೆ. ಏನು ಕೇಳಿದ್ದೀನಿ ವರ್ಕ್ ಕಾರ್ಡು ಯಾವ ಅನುದಾನದಲ್ಲಿ ಯಾರು ಗುತ್ತಿಗೆದಾರರು ಅನ್ನುವಂಥದ್ದನ್ನು ನಾವು ಇವತ್ತೇ ವ್ಯವಸ್ಥೆ ಮಾಡ್ತೀವಿ. ಈ ಸಂಬಂಧಪಟ್ಟಾಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೊಳ್ಳುವಂಥ ಅಧಿಕಾರಿ ಇರೋದು ನಮ್ಮ ಮೇಲಧಿಕಾರಿ ಅವರು. ಸೊ ಅವ್ರಿಗೂ ನಾವು ಇದನ್ನು ಗಮನ ಕೊಡ್ತೀವಿ. ಸೊ ನಿಮ್ಗೇನು ಇವಾಗ ಡಾಕ್ಯುಮೆಂಟ್ ಕೇಳುತ್ತೆ, ಡಾಕ್ಯುಮೆಂಟ್ ಇವತ್ತು ವರ್ಷಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಸ್ತೀವಿ ಸರ್.